ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅದು ನನ್ನ ಭಾವನೆ. ನಾನು ನಿನ್ನೆ ತಾನೇ ವ್ಲಾಗಲ್ಲಿ ಹೇಳ್ತಾ ಇದ್ದೆ, ವಾಪಸ್ ಬೇಸಿಗೆ ಬಂದಿದ್ಯಾ ಅಂತ ಅನ್ನಿಸ್ತಾ ಇದೆ ಅಂತ. ವೆದರ್ ಕೂಡ ಹಾಗೆ ಬೆಳಗ್ಗೆಯಿಂದ ಬಿಸಿಲು ಬರ್ತಿದೆ, ಮೋಡ ಬರ್ತಿದೆ, ಬಿಸಿಲು ಬರ್ತಿದೆ, ಮೋಡ ಬರ್ತಿದೆ. ಈ ತಿಂಗಳೆಲ್ಲ ಸ್ವಲ್ಪ ಹೀಗೆ ಇರುತ್ತೆ. ನೆಕ್ಸ್ಟ್ ಮಂತ್ ಸ್ವಲ್ಪ ಮಳೆ ಶುರುವಾಗುತ್ತೆ ಅಂತ ಅನ್ಸುತ್ತೆ. ವೆದರ್ ಅಂತೂ ತುಂಬ ಕೂಲ್ ಆಗಿದೆ, ಶೆಕೆ ಕಮ್ಮಿ ಆಗಿದೆ. ಸೊ ಇವತ್ತು ಒಂದು ಮೋಸ್ಟ್ ಯೂಸ್ಫುಲ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಈಗಂತೂ ಸ್ಕೂಲೆಲ್ಲ ಶುರುವಾಗಿದೆ, ಎಲ್ಲ ಅಮ್ಮಂದರು ಫುಲ್ ಬ್ಯುಸಿ ಇರ್ತಾರೆ. ಸೊ ಈ ಥರದ ಬ್ಯುಸಿ ಇರೋವಂಥ ಅಮ್ಮಂದ್ರಿಗೆ ಅಥವಾ ಮಲ್ಟಿ ಟಾಸ್ಕಿಂಗ್ ಮಾಡೋವಂಥ ಅಮ್ಮಂದ್ರಿಗೆ ಮೋಸ್ಟ್ ಯೂಸ್ಫುಲ್ ವಿಡಿಯೋ ಇವತ್ತಿನ ವ್ಲಾಗ್. ಸೊ ನಾನು ಇವತ್ತೊಂದು ಏನು ಹೇಳ್ತಾರೆ ಮೀಲ್ ಪ್ಲಾನಿಂಗ್ ಕೂಡ ಮಾಡ್ತಾ ಇದ್ದೀನಿ. ಯಾವುದೇ ಮೀಲ್ ಪ್ಲಾನಿಂಗ್ ಮಾಡಲಿ ಅದು ಯಾವತ್ತಿಗೂ ನಮಗೆ ವೇಸ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ತುಂಬ ಯೂಸ್ಫುಲ್ ಅದು. ಯಾಕಂದರೆ ಈ ವಾರಕ್ಕೆ ನಮ್ಗೆ ಏನೇನು ಬೇಕು ಅಂತ ಅನ್ನೋ ಒಂದು ಪ್ಲಾನಿಂಗ್ ಇಟ್ಕೊಂಡು ವೀಕೆಂಡಲ್ಲಿ ಯಾವಾಗಲೂ ನಾವು ಈ ಥರ ಪ್ರಿಪೇರ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಯಾವುದಾದ್ರೂ ತರಕಾರಿಗಳು ವೇಸ್ಟ್ ಆಗೋದನ್ನು ಕೂಡ ನೀವು ಏನೋ ಉಳಿಸ್ಬೋದು. ಸೊ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಎಲ್ಲರೂ ನಿಮ್ಗೆ ಇಷ್ಟ ಆಯಿತು ಅಥವಾ ಯಾವುದೇ ಒಂದು ವಿಷಯ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಆದ ನಂತರ ಮಧ್ಯಾಹ್ನ ಅಡುಗೆ ಮಾಡೋಕ್ಕೂ ಮುಂಚೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಮಾಡೋಕ್ಕೂ ಮುಂಚೆ ಒಂದು ಪ್ರಾಡಕ್ಟ್ ರಿವ್ಯೂ ನಾವು ನೋಡ್ಕೊಂಬರೋಣ. ಮಲ್ಟಿ ಟಾಸ್ಕಿಂಗ್ ಮಾಡುವಂಥ ಲೇಡೀಸ್ಗೆ ಸಾಕಷ್ಟು ಮನೆ ಕೆಲಸಗಳಿರುತ್ತೆ. ಅದ್ರ ಜೊತೆಗೆ ಟೈಮ್ ಸೇವ್ ಮಾಡ್ಕೊಳ್ಳೋಂಥ ಕುಕಿಂಗ್ ಪ್ರಾಡಕ್ಟ್ ಬಗ್ಗೆ ಹಾಗೆ ಕೆಲವು ಟಿಪ್ಸ್ ಬಗ್ಗೆ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಇದು ಸ್ಮಾರ್ಟ್ ಆಲ್ ಇನ್ ಒನ್ ಸ್ಪೇಸ್ ಸೇವಿಂಗ್ ಮಲ್ಟಿ ಕುಕ್ಕರ್. ಕುಕ್ಕರ್ ಅಂದರೆ ಕುಕ್ಕರ್ ಕೂಗೋ ಥರದಲ್ಲ, ಮಲ್ಟಿಪಲ್ ಕುಕ್ಕಿಂಗಿಗೆ ನಾವು ಈ ಪಾತ್ರೆನ ಉಪಯೋಗಿಸ್ಕೋಬೋದು. ಮೊದಲನೇದಾಗಿ ಇದರಲ್ಲಿ ಒಂದು ಸ್ಟಾಕ್ ಪಾಟ್ ಇದೆ. ಇದರಲ್ಲಿ ನೋಡ್ತಿರೋ ಹಾಗೆ ಹೆವಿ ಗೇಜ್ ಇದೆ, ಭಾರ ಇದೆ ಪಾತ್ರೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ನೀವು ಈ ಪಾತ್ರೆನ ಪರ್ಚೇಸ್ ಮಾಡ್ಬೋದು. ಇದ್ರ ಜೊತೆಗೆ ಒಂದು ಸ್ಟೀಮರ್ ಪಾತ್ರೆ ಇದೆ. ಈ ಸ್ಟೀಮರ್ ಪಾತ್ರೆನ ಅನ್ನ ಮಾಡಲಿಕ್ಕೆ, ಆಲೂಗಡ್ಡೆ, ಮೊಟ್ಟೆ ಈ ಥರದನ್ನೆಲ್ಲ ಬೇಯಿಸೋದಕ್ಕೂ ಉಪಯೋಗಿಸ್ಕೋಬೋದು. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಒಂದು ಸ್ಟೀಮರ್ ಪಾತ್ರೆ ಕೂಡ ಇದೆ. ಇದರಲ್ಲಿ ತರಕಾರಿ ಬೇಯಿಸ್ಕೋಬೋದು, ಕಡುಬು ಅಥವಾ ಇಡ್ಲಿ ಮತ್ತು ಶಾವಿಗೆ ಈ ಥರದನ್ನೆಲ್ಲ ಬೇಯಿಸೋಕೆ ಉಪಯೋಗಿಸ್ಕೋಬೋದು. ಜೊತೆಗೆ ಇದಕ್ಕೊಂದು ಲೀಡ್ ಕೊಟ್ಟಿದ್ದಾರೆ. ಇದು ಮೂರನ್ನು ಉಪಯೋಗಿಸ್ಕೊಂಡು ಪ್ರತಿದಿನದ ಅಡುಗೆಗೆ ನೀವು ಟೈಮ್ ಸೇವ್ ಮಾಡ್ಕೋತಾ ಕುಕ್ಕಿಂಗ್ ಮಾಡುವಂಥ ವಿಧಾನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಪ್ರತಿದಿನ ಅನ್ನ ಮಾಡೋವಂಥವ್ರಿಗೆ ಗಂಜಿ ಬಸಿಯೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಈ ಥರದ ಪಾತ್ರೆ ತುಂಬ ಸುಲಭ. ಹೇಗೆ ಅಂದರೆ ಸ್ಟಾಕ್ ಪಾಟ್ ಒಳಗಡೆಗೆ ಈ ಥರದ ಸ್ಟೀಮರ್ ಪಾತ್ರೆ ಒಂದಿಟ್ಟು ಅದರಲ್ಲಿ ಅನ್ನ ಮಾಡಿಕೊಂಡ್ರೆ ಗಂಜಿ ಇಲ್ಲ ಕೆಳಗಡೆ ಸ್ಟಾಕ್ ಪಾಟಲ್ಲಿ ಕಲೆಕ್ಟ್ ಆಗಿರುತ್ತೆ. ಅನ್ನ ಮಾಡೋದನ್ನು ನಾವು ಈಸಿಯಾಗಿ ತೆಗೆದಿಟ್ಕೋಬೋದು. ಗಂಜಿ ಬಸಿಯುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಇದರಲ್ಲಿ ಹೋಲೆಲ್ಲ ಇರುತ್ತೆ. ಸೊ ಒಂದೊಳ್ಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಪ್ರತಿದಿನದ ಅಡುಗೆಗೆ. ನಾವು ಮಧ್ಯಾಹ್ನದ ಅಡುಗೆ ಮಾಡೋಂಥ ಟೈಮಲ್ಲಿ ಅನ್ನ ಮಾಡ್ತೀವಿ. ಇದರಲ್ಲಿ ಬರೀ ಅನ್ನ ಅಷ್ಟೇ ಅಲ್ಲ, ನೀವು ತರಕಾರಿ ಬೇಯಿಸ್ಕೋಬೋದು ಅಥವಾ ಆಲೂಗಡ್ಡೆ, ಮೊಟ್ಟೆ ಈ ಥರದ್ದನ್ನೆಲ್ಲ ಬೇಯಿಸಿ ನೀರನ್ನು ಸಪ್ರೇಟ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಪಾತ್ರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಸ್ಟಾಕ್ ಪಾಟಲ್ಲಿ ನೀವು ಪ್ರತಿದಿನ ಅಡುಗೆ ಮಾಡುವಂಥ ಟೈಮಲ್ಲಿ ಸಾಂಬಾರು ಮಾಡಲಿಕ್ಕೆ ಅಥವಾ ಜನ ಜಾಸ್ತಿ ಇದ್ದಾಗ ಇದರಲ್ಲಿ ಬಿರಿಯಾನಿ ಮಾಡಲಿಕ್ಕೆ ಈ ಥರದಕ್ಕೆಲ್ಲ ಉಪಯೋಗಿಸ್ಕೋಬೋದು. ಹಾಗೆ ಈ ಏನು ಸ್ಟೀಮರ್ ಪಾತ್ರೆಯಲ್ಲಿ ಇಡ್ಲಿ ಮಾಡ್ಕೋಬೋದು, ಅಂದರೆ ಬಟ್ಲಲ್ಲಿ ಇಟ್ಕೊಂಡು ಇಡ್ಲಿಗಳು ಮಾಡ್ಕೊಳ್ಳೋದಿರ್ಬೋದು, ಅಥವಾ ಶಾವಿಗೆ ಮಾಡೋದಕ್ಕೆ, ಕಡುಬು ಮಾಡಲಿಕ್ಕೆ, ಈ ಥರ ಸ್ಟೀಮಲ್ಲಿ ಬೇಯಿಸೋವಂಥ ಮೋಮೋಸ್ ಮಾಡಲಿಕ್ಕೆ, ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ ಇಂಥದಕ್ಕೂ ಕೂಡ ಉಪಯೋಗಿಸ್ಕೋಬೋದು. ಅಷ್ಟೇ ಅಲ್ಲ, ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀವು ಬೇರೆ ಏನಾದ್ರು ಬೇಕಿಟ್ಟು ಮೇಲ್ಗಡೆ ಪಾತ್ರೆಯಲ್ಲಿ ನೀವು ತರಕಾರಿ ಬೇಯಿಸ್ಕೋಬೋದು. ಈ ಥರ ಸ್ಟೀಮಲ್ಲಿ ಬೇಯಿಸ್ಕೊಳ್ಳುವಂಥ ಕುಕ್ಕಿಂಗ್ ಮಾಡಲಿಕ್ಕೆ ಈ ಬೌಲ್ನ ನೀವು ಉಪಯೋಗಿಸ್ಕೋಬೋದು. ಇದಕ್ಕೆ ಒಂದೇ ಲಿಡ್ ಇದೆ. ನೀವೆಲ್ಲ ಪಾತ್ರೆಗೂ ಇದು ಒಂದು ಲಿಡ್ಡನ್ನು ಉಪಯೋಗಿಸ್ಕೊಂಡು ಈ ರೀತಿ ಕುಕ್ಕಿಂಗ್ ಮಾಡ್ಕೋಬೋದು. ಅನ್ನ, ಸಾಂಬಾರು, ಪಲ್ಯ ಎಲ್ಲ ಒಂದೇ ಪಾತ್ರೆಯಲ್ಲಿ ಆಗುತ್ತೆ. ಗೇಜ್ ಹೇಳಬೇಕು ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ. ಇದೊಂದು ಪಾತ್ರೆ ಅಡುಗೆ ಮನೇಲಿದ್ದರೆ ಪ್ರತಿದಿನ ಗ್ಯಾಸ್ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಅಷ್ಟೇ ಅಲ್ಲ, ಮನಿ ಕೂಡ ಸೇವ್ ಆಗುತ್ತೆ, ತುಂಬ ಕಡಿಮೆ ಸ್ಪೇಸ್ ಕೂಡ ಹಿಡಿಯುತ್ತೆ. ಮಲ್ಟಿ ಟಾಸ್ಕ್ ಮಾಡುವಂಥ ಲೇಡೀಸ್ಗೆ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಡುಗೆ ಮನೆಯಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ. ಒಂದೇ ಪಾತ್ರೆ ಉಪಯೋಗಿಸ್ಕೊಂಡು ಹಲವಾರು ರೀತಿ ಕುಕಿಂಗ್ ನೀವು ಪ್ರತಿದಿನ ಮಾಡ್ಕೋಬೋದು. ಇಂಡಸ್ ವ್ಯಾಲಿ ಪಾತ್ರೆಗಳ ಬಗ್ಗೆ ಹೇಳಬೇಕು ಅಂದರೆ ಇಂಡಿಯಾದ ನಂಬರ್ 1 ಬ್ರ್ಯಾಂಡ್ ಅಂತ ಕರೆಸ್ಕೊಂಡಿರೋ ಕಾರಣನೇ ಇದರ ಕ್ವಾಲಿಟಿಯಿಂದಾಗಿ. ಹಾಗೆ ಇದು ಟೈಮ್ ಸೇವ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಒಂದ್ಸತಿ ನೀವು ಇನ್ವೆಸ್ಟ್ ಮಾಡಿದ್ರೆ ಸುಮಾರು ವರ್ಷ ಬಾಳಿಕೆ ಬರುತ್ತೆ. ನಾನು ಈಗಾಗಲೇ ನಿಮಗೆ ಇಂಡಸ್ ವ್ಯಾಲಿ ಪಾತ್ರೆಗಳನ್ನ ತೋರಿಸ್ತಾನೆ ಇದ್ದೀನಿ ಪ್ರತಿದಿನ ಎಷ್ಟು ಚೆನ್ನಾಗಿದೆ ಅಂತ. ಯಾವುದೇ ಕಾರಣಕ್ಕೂ ಇದು ಪಾತ್ರೆಗಳು ಬೇಗ ಹಾಳಾಗಲ್ಲ, ಸೀದು ಹೋಗಲ್ಲ. ಇದೇ ಥರದ ಒಂದು ಪಾತ್ರೆ ನೀವು ಕಿಚನಲ್ಲಿ ಇಟ್ಕೊಂಡಿದ್ರೆ ಸಾಕಷ್ಟು ಸಮಯದಲ್ಲಿ ನಿಮಗಿದು ಉಪಯೋಗ ಬರುತ್ತೆ ಅಂತ ಅನ್ಸಿದ್ರೆ, ನೀವೇನಾದ್ರೂ ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಪಾತ್ರೆಯ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನಾನು ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡು ನೀವು ಇಂಡಸ್ ವ್ಯಾಲಿನಲ್ಲಿ ಯಾವುದೇ ಪಾತ್ರೆ ತೊಗೊಂಡ್ರು ಕೂಡ ಎಕ್ಸ್ಟ್ರಾ ಅಡಿಷನಲ್ ಡಿಸ್ಕೌಂಟ್ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನನ್ನ ಕೂಪನ್ ಕೋಡ್ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೂಪನ್ ಕೋಡ್ ಕೊಟ್ಟಿರ್ತೀನಿ. ಸೊ ಇದಷ್ಟೇ ಅಲ್ಲದೆ ಯಾವ ಪಾತ್ರೆ ತೊಗೊಳ್ಬೇಕಾದ್ರೂ ನೀವು ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೋಬೋದು.
ಈಗಾಗಲೇ ತುಂಬ ಸಮಯ ಆಗಿದೆ, ಕ್ವಿಕ್ಕಾಗಿ ಅಡುಗೆ ಸ್ಟಾರ್ಟ್ ಮಾಡೋಣ. ಮಲ್ಟಿಪಲ್ ಕುಕಿಂಗ್ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಮೊದಲದಾಗಿ ಇದರಲ್ಲಿ ಅನ್ನ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಸುಮಾರು 1.5 ಲೀಟರ್ಷ್ಟು ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. 1.5 ಕಪ್ಪಷ್ಟು ಅಕ್ಕಿ ನಾನು ಇಲ್ಲಿ ಮಾಡ್ತಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು. ಅಂದರೆ ನಾವು ಹಾಕುವಂಥ ಅಕ್ಕಿಗಿಂತಲೂ 3 ಅಥವಾ 4 ಪಟ್ಟಷ್ಟು ನೀರು ಎಕ್ಸ್ಟ್ರಾ ಇಟ್ಕೊಂಡ್ರೆ ನಾವು ಸ್ಟಾರ್ಚ್ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಅಕ್ಕಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಟ್ಟಿದ್ದೀನಿ. ಮೀಡಿಯಮ್ ಹೀಟಲ್ಲಿ ಅದು ಬೇಯೋಷ್ಟರಲ್ಲಿ ಇನ್ನೊಂದು ಕಡೆ ಸ್ಟೀಮರ್ ಪಾತ್ರೆಯಲ್ಲಿ ಸಂಜೆ ಸ್ನ್ಯಾಕ್ಸ್ಗೆ ಸ್ವೀಟ್ ಪೊಟ್ಯಾಟೊ ಹಾಗೆ ಮಧ್ಯಾಹ್ನ ಊಟಕ್ಕೆ ಪಲ್ಯಕ್ಕೋಸ್ಕರ ಬೀಟ್ರೂಟ್ನು ಕೂಡ ಇಲ್ಲಿ ಸ್ಟೀಮಲ್ಲಿ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಈ ಥರ ನಾವು ಒಟ್ಟೊಟ್ಟಿಗೆ ಮಾಡ್ಕೊಂಡಾಗ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಇದರಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ಹಾಳಾಗ್ದಲೇ ಇರೋ ಹಾಗೆ ಪ್ರಿಸರ್ವ್ ಆಗುತ್ತೆ. ಸೊ ಒಂದು ಕಡೆಗೆ ಅಡುಗೆಗೆ ರೆಡಿ ಮಾಡ್ತಾ ಈ ಕಡೆಗೆ ತರಕಾರಿ ಕೂಡ ನಾನು ಕಟ್ ಮಾಡಿ ಇಡ್ತಾ ಇದ್ದೀನಿ. ರೀಸೆಂಟಾಗಿ ತರಕಾರಿ ತೊಗೊಂಬಂದಾಗ ಸೋರೆಕಾಯಿ, ದೊಡ್ಡದೊಂದು ಸೋರೆಕಾಯಿ ಸಿಕ್ತು, ತೊಗೊಂಬಂದಿದ್ದೀನಿ. ಆದರೆ ಇದು ಒಂದೇ ದಿನಕ್ಕೆ ಖಾಲಿ ಅಂತೂ ಆಗಲ್ಲ. ನನಗಿದು 2 ರಿಂದ 3 ಸರ್ತಿಗೆ ಉಪಯೋಗ ಬರುತ್ತೆ. ಹಿಂಗೇನೆ ಫ್ರಿಡ್ಜಲ್ಲಿ ಇಟ್ಟರೆ ಹಾಳಾಗುತ್ತೆ. ಹಾಗಾಗಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ತಕ್ಷಣಕ್ಕೆ ನಮ್ಗೆ ಏನಾದರೂ ಒಂದು ರೆಸಿಪಿ ಮಾಡಲಿಕ್ಕಾಗಲಿ ಅಥವಾ ಬೆಳಗ್ಗೆ ಹೊತ್ತು ಸೋರೆಕಾಯಿ ಜ್ಯೂಸ್ ಮಾಡಿ ಕೊಟ್ಟಿದ್ದೀನಿ ಅದಕ್ಕಾಗಲಿ ಇಂಥದಕ್ಕೆಲ್ಲ ಉಪಯೋಗಿಸ್ಕೋಬೋದು. ಹೀಗೆ ಫ್ರಿಡ್ಜಲ್ಲಿ ಇಟ್ಟರೆ ನಿಮಗೆ ಮ್ಯಾಕ್ಸಿಮಮ್ 3 ಡೇಸ್ ಇರುತ್ತಷ್ಟೇ. ಇದಕ್ಕೆ ಮುಂಚೆ ಕೂಡ ನಾನು ಸುಮಾರು ಸತಿ ತೊಗೊಂಬಂದಾಗ ಸೋರೆಕಾಯಿ ಉಪಯೋಗಿಸ್ತಾ ಇದ್ದರೆ 2 ದಿನಕ್ಕೆ ಕಪ್ಪಗೆ ಹೋಗ್ತಿತ್ತು. ಹಾಗಾಗಿ ಈ ಟಿಪ್ಸ್ನ ನಾನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೋರೆಕಾಯಿ ಕಟ್ ಮಾಡಿ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ನಿಮ್ಗೆ ಯಾವುದೇ ಟೈಮಲ್ಲಿ ಸಾಂಬಾರಿಗೆ, ಪಲ್ಯಕ್ಕೆ, ಇಂಥದಕ್ಕಾದರೂ ಏನು ರೆಡಿ ಇದ್ದರೆ ಅಡುಗೆ ಮಾಡಲಿಕ್ಕೆ ನಿಮಗೆ ಆ ಟೈಮ್ ಕೂಡ ಸೇವ್ ಆಗುತ್ತೆ. ನೋಡಿ, ಇಲ್ಲಿ ಅನ್ನ ರೆಡಿಯಾಗಿದೆ. ಅಕ್ಕಿ ಬೆಂದಿದ್ದಾದ ನಂತರ ನಾವು ಒಂದು ಸತಿ ಚೆಕ್ ಮಾಡ್ಕೋಬೋದು. ಇದರಲ್ಲಿರುವಂಥ ಸ್ಟಾರ್ಚ್ ತಾನಾಗೆ ಕೆಳಗಡೆ ಎಲ್ಲ ಆ ಸ್ಟಾಕ್ ಪಾಟಲ್ಲಿ ಉಳ್ಕೊಂಡಿರುತ್ತೆ. ನಾವು ಅನ್ನದ ಪಾತ್ರೆ ಮಾತ್ರ ಸಪ್ರೇಟಾಗಿ ಇಟ್ಕೊಂಡ್ರೆ ಆಯಿತು. ಸೊ ಗಂಜಿ ಬಸಿಯುವಂಥ ಅವಶ್ಯಕತೆನೇ ಇಲ್ಲ. ಇದರಲ್ಲೇ ಆ ಗಂಜಿ ಎಲ್ಲ ಹೊರಗಡೆ ಬಂದಿರುತ್ತೆ. ಒಂದು ಸ್ವಲ್ಪ ಹೊತ್ತು ಆ ಪ್ಲೇಟ್ ಮೇಲೆ ಇಟ್ಬಿಟ್ಬಿಟ್ರೆ ಅದರಲ್ಲಿ ಎಕ್ಸ್ಟ್ರಾ ಏನಾದರೂ ನೀರಿದ್ರೂ ಕೂಡ ಆ ಪ್ಲೇಟಲ್ಲಿ ಬಂದುಬಿಡುತ್ತೆ. ಸೊ ಬಿಸಿ ಬಿಸಿಯಾಗಿರೋಂಥ ಉದುರುದ್ರಾಗಿ ಆಗುವಂಥ ಅನ್ನ ನೋಡಿ ಈ ರೀತಿ ರೆಡಿ ಆಗುತ್ತೆ. ಸ್ಟಾರ್ಚ್ ತೆಗೆದು ಅನ್ನ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಥರದ ಪಾತ್ರೆ ನೀವು ಇಟ್ಕೊಂಡಿದ್ರೆ ಪ್ರತಿದಿನ ಅನ್ನ ಮಾಡಲಿಕ್ಕೆ ಉಪಯೋಗ ಬರುತ್ತೆ. ಅದೇ ಸ್ಟಾಕ್ ಪಾಟಲ್ಲೇ ಮತ್ತೆ ನಾನು ಮೊಟ್ಟೆ ಬೇಯಿಸೋಕೆ ಇಡ್ತಾ ಇದ್ದೀನಿ. ಕೆಳಗಡೆ ಪಾತ್ರೆಯಲ್ಲಿ ಮೊಟ್ಟೆ ಬೇಯಿಸ್ತಾ ಮೇಲ್ಗಡೆ ಸ್ಟೀಮರ್ ಪಾತ್ರೆಯಲ್ಲಿ ತರಕಾರಿ ಮತ್ತು ಗೆಣಸು ಬೇಯಿಸೋಕೆ ಇಟ್ಟಿದ್ದೀನಿ. ಸೊ ಈ ಥರ ಸೋರೆಕಾಯಿ ಆಗಲಿ ಯಾವುದೇ ತರಕಾರಿ ಆಗಲಿ ನಮಗೇನಾದ್ರು ವೇಸ್ಟ್ ಆಗ್ತಿದೆ ಅಂತ ಅನಿಸಿದ್ರೆ ಅದನ್ನು ಈ ರೀತಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ 2-3 ದಿನದ ಒಳಗಡೆ ನಾವು ಕಂಪ್ಲೀಟಾಗಿ ಖಾಲಿ ಮಾಡ್ಬೋದು. ಇಲ್ಲ ಅಂತಂದರೆ ಇನ್ನೂ ಜಾಸ್ತಿ ಟೈಮ್ ನಾವು ಇಟ್ಕೋಬೇಕು ಅಂದರೆ ಫ್ರೀಸರಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬ ದಿನ ಇರುತ್ತೆ. ಯಾವುದೇ ತರಕಾರಿ ಹಾಳಾಗಲ್ಲ. ಅದು ನೆನೆಸಿರೋಂಥ ಮೊಳಕೆ ಕಾಳಿರ್ಬೋದು ಅಥವಾ ಬೇಳೆಕಾಳುಗಳಿರ್ಬೋದು ಅಥವಾ ತರಕಾರಿ ಯಾವುದೇ ಆದರೂ ಕೂಡ ಫ್ರೀಸರಲ್ಲಿ ಇಟ್ಕೊಂಡ್ರೆ ಲಾಂಗ್ ಟೈಮ್ ಇರುತ್ತೆ. ಸೋರೆಕಾಯಿ ಜೊತೆಗೆ ನಾನು ಒಂದು 2-3 ಸ್ಪೂನಷ್ಟು ಹೆಸರುಬೇಳೆ ನೆನೆಸಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ಕಡಲೆಬೇಳೆ ನೆನೆಸಿಟ್ಟಿರೋದನ್ನು ಹಾಕಿದ್ದೀನಿ. ಹಾಗೆ 1 ಈರುಳ್ಳಿ, 1 ಟೊಮೆಟೊ, ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ರುಚಿಗೆ ಉಪ್ಪು ಇದಿಷ್ಟು ಹಾಕಿ ಕುಕ್ಕರಲ್ಲಿ ಒಂದು ಸತಿ ಬೇಯಿಸೋಕೆ ಇಡ್ತಾ ಇದ್ದೀನಿ. ಇದೊಂದು ಪುಟ್ಟ ಕುಕ್ಕರ್ ನನ್ನ ಹತ್ರ ಇರೋದು. ಅದೆಷ್ಟು ಯೂಸ್ ಆಗುತ್ತೆ ಅಂದರೆ ಸಾಂಬಾರ್ಗೋಸ್ಕರ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೇ ಕರಿಬೇವು ಹಾಕಿದ್ದೀನಿ. ಕರಿಬೇವದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಇಂಡಸ್ ವ್ಯಾಲಿನಲ್ಲಿ ತೊಗೊಂಡಿರೋದು. ತುಂಬ ಚಿಕ್ಕ ಚಿಕ್ಕ ಫ್ಯಾಮಿಲಿಯವ್ರಿಗೆ ಈ ಥರದ ಚಿಕ್ಕ ಕುಕ್ಕರಲ್ಲಿ 1 ಟೈಮ್ಗೆ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಾವಿನ ಹಣ್ಣು ನಮ್ಮ ಮನೇಲಿ ಯಾವಾಗಲೇ ತೊಗೊಂಬಂದರು ಓಟೆ ಯಾರಿಗೂ ಇಷ್ಟ ಆಗಲ್ಲ. ಹಣ್ಣು ಮಾತ್ರ ತಿಂತಾರೆ, ಹಾಗೆ ಬಿಟ್ಬಿಡ್ತಾರೆ. ಸೊ ಫ್ರಿಡ್ಜಲ್ಲಿ ಇಟ್ಟಿದೆ, ಅದನ್ನು ತೆಗೆದು ಮ್ಯಾಂಗೋ ಶೇಕ್ಗೆ ರೆಡಿ ಮಾಡ್ಕೊತಿದ್ದೀನಿ. ಹಸಿದಾಗ ಹಲಸಿನಣ್ಣು ತಿನ್ಬೇಕಂತೆ, ಊಟ ಆದಮೇಲೆ ಮಾವಿನ ಹಣ್ಣು ತಿನ್ಬೇಕಂತೆ. ಯಾಕಂದರೆ ಹಸುವನ್ನು ನೀಗ್ಸುತ್ತೆ ಹಲಸಿನ ಹಣ್ಣು. ಮಾವಿನ ಹಣ್ಣನ್ನು ಊಟ ಆದಮೇಲೆ ತಿನ್ನೋದ್ರಿಂದ ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ. ಸೊ ಈ 2 ಹಣ್ಣನ್ನು ಖಂಡಿತ ನಾವು ಈ ಸೀಸನಲ್ಲಿ ಎಂಜಾಯ್ ಮಾಡ್ಬೋದು. ಅಡುಗೆ ಇನ್ನೂ ಕೆಲಸ ನಂದು ಮುಗ್ದಿರಲಿಲ್ಲ. ಅಷ್ಟರಲ್ಲಿ ಹರ್ಷಿತ್ ಹೊರಗಡೆ ಹೋಗಬೇಕು ಅಂತ ಹೇಳಿ ಬಂದ. ಅವನಿಗೆ ಅನ್ನ ರೆಡಿಯಾಗಿತ್ತು, ಚಟ್ನಿ ಹಾಕ್ಕೊಟ್ಟಿದ್ದೆ. ಈ ಚಟ್ನಿ ಇದು ಕೂಡ ಮಾಡಿ ಇಟ್ಕೊಂಡು ನಮಗೆ ಬೇಕಂದಾಗ ತಿನ್ನೋವಂಥ ಚಟ್ನಿ. ಅದು ಖಾರ ಚಟ್ನಿ. ದೋಸೆಗಾಗಲಿ, ಚಪಾತಿಗಾಗಲಿ, ಅನ್ನಕ್ಕಾಗಲಿ ಎಲ್ಲದಕ್ಕೂ ಈ ಚಟ್ನಿ ಹೊಂದಿದ್ರೆ ಯಾವಾಗ ಬೇಕಾದ್ರೆ ನೀವು ಡಬ್ಬಿಗೆ ಪ್ಯಾಕ್ ಮಾಡಿ ಕೊಡ್ಬೋದು. 2 ಟೊಮೆಟೊ, 2 ಅಥವಾ 3 ಟೊಮೆಟೊ, 2 ಅಥವಾ 3 ಈರುಳ್ಳಿ, 8 ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿರೋದನ್ನು ಹಾಕಿದ್ದೀನಿ. 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು, ಹಾಗೆ 1 ಸ್ಪೂನ್ ಸಕ್ಕರೆ, ಸ್ವಲ್ಪ ನೀರು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಡೀಟೇಲ್ ರೆಸಿಪಿ ನಾನೀಗಾಗಲೇ ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ಸಪ್ರೇಟಾಗಿ ನಿಮಗೆ ಏನು ರೆಸಿಪಿ ಬೇಕು ಅಂತ ಅನ್ಸಿದ್ರೆ ಖಾರ ಚಟ್ನಿದು ನೀವು ಕುಕಿಂಗ್ ಚಾನಲಲ್ಲಿ ಚೆಕ್ ಮಾಡ್ಕೋಬೋದು. ಇದನ್ನು ಕುದಿಸಿ ಇಟ್ಕೊಂಡ್ರೆ ನೀವು ಮ್ಯಾಕ್ಸಿಮಮ್ 1 ವಾರದವರೆಗೂ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಹೊರಗಡೆನೇ ಇಟ್ಟರೆ 2 ರಿಂದ 3 ದಿನದವರೆಗೂ ಈ ಚಟ್ನಿ ಹಾಗೆ ಇರುತ್ತೆ, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಚೆನ್ನಾಗಿ ಒಗ್ಗರಣೆನಲ್ಲಿ ಕುದಿಸ್ಕೋಬೇಕು. ಒಂದು ಸ್ವಲ್ಪ ಒಗ್ಗರಣೆನಲ್ಲಿ ನಾನು ಸಾಸಿವೆ, ಜೀರಿಗೆ ಹಾಕಿ, ಕರಿಬೇವು ಬೇಕಾದ್ರೆ ನೀವು ಹಾಕ್ಕೋಬೋದು. ನಂತರ ರುಬ್ಬಿರೋ ಚಟ್ನಿ ಹಾಕಿ ಚೆನ್ನಾಗಿ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿಯಾಗೋವರೆಗೂ ಕುದಿಸಿಟ್ಕೊಂಡ್ರೆ ಖಾರ ಚಟ್ನಿ ರೆಡಿ ಆಗುತ್ತೆ. ಇದನ್ನು ಈ ಥರ ಬಿಸಿ ದೋಸೆಗೆ ಅಥವಾ ಮಸಾಲೆ ದೋಸೆ ಥರ ಎಲ್ಲ ಮಾಡಿ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಟೇಸ್ಟ್ ಬಡ್ಸ್ನ ನಮಗೆ ಜಾಸ್ತಿ ಮಾಡಿಸುತ್ತೆ ಈ ಚಟ್ನಿ, ಅಷ್ಟು ರುಚಿಯಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ಈಗ ಹರ್ಷಿತ್ ಅದನ್ನೇ ತಿಂತಾ ಇದ್ದಾನೆ. ಅಡುಗೆಗೆ ಲೇಟ್ ಆಯಿತು.
ಅವ್ನು ಹೊರಗಡೆ ಹೋಗಬೇಕಾಗಿತ್ತು, ಕೆಲಸ ಇದೆ ಅಂತ ಹೇಳಿ ಏನು ರೆಡಿ ಆಗಿತ್ತೋ ಅದನ್ನೇ ತಿಂತಾ ಇದ್ದೆ. ಚಟ್ನಿ ನಾನು ಈಗ ಆಲ್ರೆಡಿ ಮಾಡಿಟ್ಟಿದ್ದರಿಂದ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ. ಈ ಥರ ನೀವು ಮಾಡಿಟ್ಕೊಂಡಿದ್ರೆ ಟೈಮ್ ಸೇವ್ ಆಗುತ್ತೆ. ಏನಂದರೆ ಯಾವಾಗ ಬೇಕಾದರೂ ನೀವು ಅದನ್ನು ಉಪಯೋಗಿಸ್ಕೋಬೋದು. ಇದು ಕೂಡ ಒಂದು ಕಿಚನ್ ಟಿಪ್. ಸೊ ಬನ್ನಿ ಅಡುಗೆ ಕಂಟಿನ್ಯೂ ಮಾಡೋಣ. ನಾನಿಲ್ಲಿ ಸ್ಟೀಮಲ್ಲಿ ಬೇಸಿಕ್ ಇಟ್ಟಿರೋವಂಥ ಬೀಟ್ರೂಟ್ ಕೂಡ ಬಂದಿದೆ, ಹಾಗೆ ಗೆಣಸು ಕೂಡ ಬೆಂದಿದೆ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಸಂಜೆ ಹೊತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದಾಗ ಈ ಥರ ಹೆಲ್ದಿ ಸ್ನ್ಯಾಕ್ಸ್ನ ನೀವು ತಿನ್ಬೋದು. ನನಗೆ ತುಂಬ ಇಷ್ಟ ಗೆಣಸು ಅಂದರೆ. ಇದನ್ನು ಸೋರೆಕಾಯಿ ಸಾಂಬಾರು ಅನ್ಬೋದು ಅಥವಾ ಕೂಟ್ ಅಂತ ಕೂಡ ಕರಿಬೋದು. ಇದನ್ನು 2 ವಿಧಾನದಲ್ಲಿ ಮಾಡ್ತೀನಿ. ಒಂದು ಕಾಯಿ ರುಬ್ಬಿ ಹಾಕ್ತೀನಿ, ಅಂದರೆ ಹಸಿಕಾಯಿ, ಒಂದು ಸ್ವಲ್ಪ ಜೀರಿಗೆ, 1-2 ಹಸಿಮೆಣಸಿನ್ಕಾಯಿ ರುಬ್ಬಿ ಇದಕ್ಕೆ ಹಾಕಿ ಕುದಿಸ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವತ್ತು ಕಾಯೆಲ್ಲ ಏನು ಹಾಕ್ತೆ ಸಿಂಪಲ್ ಆಗಿ ಮಾಡುವಂಥ ವಿಧಾನ ಇನ್ನೊಂದು ವಿಧಾನದಲ್ಲಿ ಇವಾಗ ಮಾಡ್ತಾಯಿದ್ದೀನಿ. ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ಸೋರೆಕಾಯಿನ ಒಂದ್ಸತಿ ಮ್ಯಾಶ್ ಮಾಡ್ಕೊಳ್ಳೋಣ. 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ನುಣ್ಣಗಾಗಿರುತ್ತೆ ಅದು. ಒಂದ್ಸತಿ ಮ್ಯಾಶ್ ಮಾಡ್ಕೊಂಡ ನಂತರ ತುಪ್ಪದ ಒಗ್ಗರಣೆ ಹಾಕೋಬೇಕು. ಇದರದೇ ಒಂದು ಒಳ್ಳೆ ಘಮ ಮತ್ತು ಟೇಸ್ಟ್ ಕೊಡುತ್ತೆ. ತುಪ್ಪಕ್ಕೆ ಒಂದು ಸ್ವಲ್ಪ ಸಾಸಿವೆ, ಇಂಗು, ಜೀರಿಗೆ, ಸ್ವಲ್ಪ ಅಚ್ಕಾರದ ಪುಡಿ, ಕರಿಬೇವು ಇದೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ತಕ್ಷಣವೇ ನಾವು ಇದಕ್ಕೆ ಬೇಳೆ ನೀರು ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಹೊತ್ತು ನಾವು ಒಗ್ಗರಣೆನ ಸ್ಟವ್ ಮೇಲೆ ಇಟ್ಟರೆ ಏನು ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕಪ್ಪಗಾಗ್ಬಿಡುತ್ತೆ. ಇಮ್ಮಿಡಿಯೇಟಾಗಿ ನಾವು ಅದನ್ನು ಬೇಳೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ದೀನಿ. ಈ ಕೂಟ್ ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನಾನು ರಾತ್ರಿಗೂ ಸೇರಿಸಿ ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಂಡ್ರೆ ಅನ್ನ ಮತ್ತು ಚಪಾತಿ ಎರಡಕ್ಕೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಹಾಗೆ ಅದೇ ಬಾಣಲಿನಲ್ಲೇ ಏನು ಬೀಟ್ರೂಟ್ ಪಲ್ಯಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಅದೆಲ್ಲ ಏನು ಹಾಕ್ಕೊಳ್ದೆ ತುಂಬ ಸಿಂಪಲ್ಲಾಗಿ ಹೆಲ್ದಿಯಾಗಿ ಮಾಡುವಂಥ ರೆಸಿಪೀಸ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬೀಟ್ರೂಟ್ ಈಗಾಗಲೇ ಹಬೆನಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಒಗ್ಗರಣೆನಲ್ಲಿ ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಕಟ್ ಮಾಡಿರೋಂಥ ಬೀಟ್ರೂಟ್, ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು. ಸೊ ಲಾಸ್ಟಲ್ಲಿ ಇದಕ್ಕೆ ಬೇಕಾದ್ರೆ ನೀವು ಕಾಯಿ ತುರಿ ಹಾಕ್ಕೋಬೋದು. ನಾನು ಇಲ್ಲಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡಿದ್ದೀನಿ. ರುಚಿಯಾಗಿರುವಂಥ ಹಾಗೆ ಹೆಲ್ದಿ ಆಗಿರೋಂಥ ಊಟದ ಥಾಲಿ ಇಲ್ಲಿ ರೆಡಿಯಾಗಿದೆ. ಸೊ ಈ ರೀತಿ ನೀವು ಮಲ್ಟಿಪಲ್ ಕುಕ್ಕಿಂಗ್ ನೀವು ಮಾಡ್ಕೊಂಡಾಗ ಟೈಮ್ ಕೂಡ ಸೇವ್ ಆಗುತ್ತೆ, ಅಷ್ಟೇ ಹೆಲ್ದಿಯಾಗಿರೋಂಥ ರೆಸಿಪೀಸ್ ನೀವು ಮಾಡ್ಕೋಬೋದು. ಇದರಲ್ಲಿ ಯಾವುದೇ ನ್ಯೂಟ್ರಿಯೆಂಟ್ಸ್ ಹಾಳಾಗ್ದಲೇ ಇರೋ ಹಾಗೆ ಹಬೆನಲ್ಲಿ ಬೇಯಿಸಿರೋದ್ರಿಂದ ರುಚಿನೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈ ಸೋರೆಕಾಯಿ ಕೂಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದಕ್ಕೇ ನಾನು ನೈಟ್ ಡಿನ್ನರ್ಗೆ ಚಪಾತಿ ಮಾಡಿದ್ದೆ. ಹಾಗೆ ಮಸ್ಟ್ ಆ್ಯಂಡ್ ಶುಡ್ ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಮಾವಿನ ಯಾವುದಾದ್ರೂ ರೂಪದಲ್ಲಿ ನಾನು ಸರ್ವ್ ಮಾಡ್ತಿರ್ತೀನಿ. ಈ ಥರ ಸ್ಪೂನಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಇದನ್ನು ಲಸ್ಸಿ ಥರ ಮಾಡಿಕೊಂಡು ಕೂಡ ಕುಡಿಬೋದು. ನಾನಾಗಲೇ ಖಾರ ಚಟ್ನಿ ತೋರಿಸಿದಾಗೆ ಮತ್ತೊಂದು ಚಟ್ನಿ ನೀವು ಮಾಡಿಟ್ಕೊಂಡು ತಿನ್ನೋವಂಥ ಚಟ್ನಿ ಅಂದರೆ ಅದು ಉಪ್ಸಾರು ಖಾರ. ನಾನು ಹೆಸರುಕಾಳು ಉಪ್ಸಾರು ಖಾರ ಮಾಡಿದ್ದಾಗ ನನಗಿದು ಎಷ್ಟು ಯೂಸ್ ಆಯಿತು ಅಂದರೆ 2-3 ದಿನ ನಾನು ಇದನ್ನು ಇಟ್ಕೊಂಡು ಊಟಕ್ಕೆ ಬಳಸ್ಕೊಂಡಿದ್ದೆ. ಅದೇ ರೀತಿ ಆಫೀಸ್ಗೆ ಹೋಗೋರಾಗಲಿ ಅಥವಾ ಸ್ಕೂಲು ಕಾಲೇಜ್ಗೆ ಹೋಗೋರು ಡಬ್ಬಿಗೆ ಪ್ಯಾಕ್ ಮಾಡ್ಕೊಂಡಾಗ ತೊಗೊಂಡು ಹೋಗೋದಕ್ಕೆ, ಅಥವಾ ವಾಪಸ್ ಮನೆಗೆ ಬಂದಮೇಲೆ ತುಂಬ ಟಯರ್ಡ್ ಆಗಿರುತ್ತೆ, ಏನೂ ನೆಂಚ್ಕೊಳ್ಳೋಕ್ಕೇನೂ ಇಲ್ಲ, ಚಪಾತಿ ಒಂದು ಮಾಡ್ಕೊಂಡು ಏನಾದ್ರು ಇದ್ದರೆ ಚೆನ್ನಾಗಿರುತ್ತೆ ಅಂತನವ್ರಿಗೆ ಈ ಥರ ಚಟ್ನಿ ನೀವು ಮಾಡ್ಕೊಂಡು ಇಟ್ಕೊಂಡಿದ್ರೆ ಖಂಡಿತ ನಿಮಗೆ 2-3 ದಿನಕ್ಕಂತೂ ಈ ಚಟ್ನಿ ಉಪಯೋಗ ಬರುತ್ತೆ. ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ಯಾವುದೇ ಬೇಳೆ ಕಾಳುಗಳನ್ನು ಬೇಯಿಸಿದಾಗ ಸ್ವಲ್ಪ ತೆಗೆದಿಟ್ಕೊಂಡಿದ್ದು ಅದಕ್ಕೆ ನಾನು ಇವಾಗ ತೋರಿಸಿರೋಂಥ ಎಲ್ಲ ಮಸಾಲೆ ಎಲ್ಲ ಹಾಕಿ ಚಟ್ನಿ ಒಂದು ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ನೀವು ಡಬ್ಬಿಗೂ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಅಥವಾ ಮನೆಗೆ ವಾಪಸ್ ಬಂದಾಗ ಟಯರ್ಡ್ ಆಗಿದ್ದಾಗ ಅನ್ನನೋ ಚಪಾತಿನೋ ಅಥವಾ ರೊಟ್ಟಿನೋ ಯಾವುದಾದ್ರೂ ಸರಿ ಮಾಡಿದ ತಕ್ಷಣವೇ ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆಗೂ ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಇನ್ನೂ ಸಾಕಷ್ಟು ಮೀಲ್ ಪ್ಲಾನಿಂಗ್ ಐಡಿಯಾಸ್ ನಾವು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಇವತ್ತಿನ ಬ್ಲಾಗ್ ತುಂಬ ದೊಡ್ಡದಾಗ್ತಾ ಹೋಗ್ತಾ ಇರೋದ್ರಿಂದ ಇದನ್ನು ಸೆಕೆಂಡ್ ಪಾರ್ಟಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಮಧ್ಯಾಹ್ನ ಎಲ್ಲರದು ಊಟ ಆದ ನಂತರ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಹಾಗೆ ಸಿಂಕ್ ಕ್ಲೀನ್ ಮಾಡಿದ್ದಾಯಿತು, ಸ್ಟವ್ ಒಂದು ಕ್ಲೀನ್ ಮಾಡಿದ್ರೆ ಅಡುಗೆ ಮನೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಮತ್ತೆ ನೈಟಲ್ಲಿ ಬಂದು ಏನಾದ್ರು ಅಡುಗೆ ಮಾಡಬೇಕು ಅಂತ ಅನಿಸಿದಾಗ ಸಿಂಕಲ್ಲಿ ಪಾತ್ರೆ ಇದ್ದು ಮತ್ತು ಸ್ಟವ್ ಕ್ಲೀನ್ ಆಗಿಲ್ಲ ಅಂತಂದರೆ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಹಾಗಾಗಿ ಮಧ್ಯಾಹ್ನನೇ ಊಟ ಆದ ತಕ್ಷಣ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಮನಸ್ಸಿಗೂ ಒಂಥರ ನೆಮ್ಮದಿ. ಸೊ ಬ್ಯುಸಿ ಇದ್ದಾಗಂತೂ ಇದನ್ನೆಲ್ಲ ಮಾಡೋಕ್ಕಾಗ್ತಿರಲಿಲ್ಲ. ಇವಾಗ ನಾನು ಫ್ರೀ ಆಗಿರೋದ್ರಿಂದ ಎಲ್ಲ ಆವಾಗ ಮುಂದೆ ಕೆಲಸ ಆವಾಗಿಂದ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ತುಂಬ ಜನ ಕೇಳ್ತಾನೆ ಇದ್ದಾರೆ ಸಾಂಬಾರ್ ಪೌಡರ್ ಇದೆಯಾ, ಚಟ್ನಿ ಪುಡಿ ಇದೆಯಾ ಅಂತ. ಸ್ವಲ್ಪ ದಿನಕ್ಕೆ ಈಗ ಪ್ರೊಡಕ್ಷನ್ ನಿಲ್ಲಿಸಿರೋದ್ರಿಂದ ಯಾವುದೇ ಪ್ರಾಡಕ್ಟ್ ಇಲ್ಲಿ ಫ್ರೆಶ್ ಆಗಿ ನಾವು ಮಾಡ್ತಿಲ್ವಲ್ಲ, ಹಾಗಾಗಿ ನಾನು ಕಳ್ಸೋಕ್ಕಾಗ್ತಿಲ್ಲ. ತುಂಬ ಜನ ದುಡ್ಡು ಹಾಕ್ಬಿಟ್ಟಿರೋರು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಯಾಕಿನ್ನೂ ಕಳಿಸಿಲ್ಲ ನೀವು ಅಂತ. ಸೊ ಪ್ಲೀಸ್ ಸ್ವಲ್ಪ ದಿನ ವೆಯ್ಟ್ ಮಾಡಿ. ನೀವು ದುಡ್ಡು ಕಳಿಸಿದ್ರೆ ನಿಮ್ಮ ದುಡ್ಡನ್ನು ನಾವು ವಾಪಸ್ ರಿಟರ್ನ್ ಮಾಡ್ತೀನಿ.
ಎಷ್ಟೊಂದು ಮೆಸೇಜಸ್ ಇದೆ. ಅದರಲ್ಲಿ ಮಧ್ಯದಲ್ಲಿ ನೀವು ಯಾವಾಗ ಆರ್ಡರ್ ಮಾಡಿದ್ದೀರಾ ಅಂತ ಅದನ್ನು ಚೆಕ್ ಮಾಡೋಕ್ಕೆ ನಂಗೆ ಟೈಮ್ ಹಿಡಿಯುತ್ತೆ. ಸುಮಾರು ಎನ್ಕ್ವೈರಿಗಳದ್ದೇ ಸುಮಾರು ಇನ್ನು ವಾಟ್ಸಪ್ಪಲ್ಲಿ ಮೆಸೇಜಸ್ ಇದೆ, 1000 ಮೆಸೇಜಸ್ ಇದೆ. ಅದರಲ್ಲಿ ನಾನು ಹುಡುಕಬೇಕು ಇವಾಗ ನೀವು ಎಲ್ಲ ಆರ್ಡರ್ ಮಾಡಿದ್ದೀರಾ ಅಂತ. ಸ್ವಲ್ಪ ಸಮಯ ಕೊಡಿ. ಯಾರೆಲ್ಲ ಆರ್ಡರ್ ಮಾಡಿರ್ತೀರಾ ಅವರಿಗೆ ಪ್ರಾಡಕ್ಟ್ ಇದ್ದರೆ ನಾನು ಪ್ರಾಡಕ್ಟ್ ಕಳಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ಖಂಡಿತ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬಂದು ತಲುಪುತ್ತೆ. ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಸೊ ಯಾರಿಗೆಲ್ಲ ಗೊತ್ತಿರಲ್ಲ ಅಂಥವ್ರಿಗೆ ಪ್ಲೀಸ್ ಇದನ್ನು ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಿಚನ್ ಎಲ್ಲ ಕ್ಲೀನ್ ಆಯಿತು. ಹಾಗೆ ರಾತ್ರಿ ಊಟಕ್ಕೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಹಾಗೆ ರೀಸೆಂಟಾಗಿ ನನ್ನ ತಮ್ಮ ಸ್ಟಾರ್ ಫುಡ್ ತೊಗೊಂಬಂದು ಕೊಟ್ಟ. ಇದು ಫ್ರೆಂಡ್ ತೋಟದಿಂದ ಕಿತ್ಕೊಂಡ್ಬಂದಿದ್ದು ಅಂತ ಹೇಳ್ತಾ ಇದ್ದ. ಇದರಿಂದ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಸುಮಾರು ರೆಸಿಪೀಸ್ ಇದೆ. ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಮಾಡ್ಕೋಬೋದು, ಜಾಮ್ ಮಾಡ್ಬೋದು. ನೋಡೋಣ ಏನು ರೆಸಿಪಿ ಮಾಡಿದ್ರು ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋತೀನಿ ಅಂತ ಹೇಳ್ತಾ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.